ಸುಬ್ಬಯ್ಯ ಸತ್ತಾಗ ನಾನು ಒಬ್ಬನೇ ಹೋಗಿದ್ದು, ಒಬ್ಬ ರಾಜಕಾರಣಿ ಬಂದಿರಲಿಲ್ಲ. ಬಟ್ ಈ ವಾಸ್ ಎ ವೆರಿ ಗುಡ್ ಲೀಡರ್. ಅವ್ರ ತಿಥಿಗೂ ನಾನು ಒಬ್ಬನೇ ಹೋಗಿದ್ದು. ಸುಮ್ಮನವ್ರು ಹೇಳಿದ್ರು ನನಗಿಂತ ದೊಡ್ಡ ಲೀಡರ್ ನೀವು ಅಂತ. ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಬರ್ತಾ ಇದ್ರೆ ಇನ್ನೂ ದೇವೇಗೌಡರು ಕೆಲವು ದಿವಸ ಉಳಿದ್ರು. ವರ್ಚಸ್ಸು ಬೆಳೀತಾ ಹೋಯ್ತು. ಇದನ್ನು ತೆಗೆಯಕ್ಕೆ ಪ್ಲಾನ್ ಮಾಡಿದ್ದೆ ಪ್ರಣಬ್ ಮುಖರ್ಜಿ. ಇವರ್ ಅಬೌಟ್ ಟು ಸಾಲ್ವ್ ರಾಮ ಮಂದಿರ್ ಇಶ್ಯೂ ಅದು ಗೊತ್ತಾಗ್ಬಿಡ್ತು ಇವರಿಗೆ. ನಾವು ಆರ್ಸಕ್ ಬರ್ತಾ ಯಾಕೆ ಬರಲ್ಲ, ಹಾರಿಸಿದ್ರು. ಮುಸ್ಲಿಮ್ಸ್ ಬೇರೆ ಜಾಗ ಕೊಟ್ಟು ಜಾಗದಲ್ಲಿ ಕಟ್ಟಿ ಆಯ್ತು, ಮುಗೀತು. ರಾಮ ನನ್ನ ದೇವರಿಲ್ದೇ ಇದ್ರು, ನಾನು ಯಾರನ್ನು ಪ್ರೀತಿಸ್ತಾನೋ ಅವನ ದೇವರು ರಾಮ. ಸರ್, ಇನ್ನೊಂದು ಪ್ರಶ್ನೆ, ನೀವು UAE ಹೋಗ್ಬೇಕು ಅಂತಂದ್ರೆ ನಿಮಗೆ ವೀಸಾ ಅಪ್ಲೈ ಆಗೋದಿಲ್ಲ, ವೀಸಾದ ಅವಶ್ಯಕತೆ ಅದು ಸುಬ್ಬಯ್ಯನವ್ರು ಸೃಷ್ಟಿ ಮಾಡಿದ್ದು. ಅದು ಒಂದು ಆ ಕಾಲದಲ್ಲಿ ಇಂಥವು ನಡೀತಾ ಇತ್ತು. ಅಪಾದನೆ ಮಾಡೋದು ಒಂದು ಯಾರು ಅವತ್ತು ಜನನ ನಂಬಲಿಲ್ಲ, ಹೋಯ್ತದ ಅಲ್ಲಿಗೆ ಮುಗೀತು. ಆ ಸುಬ್ಬಯ್ಯ ಸತ್ತಾಗ ನಾನು ಒಬ್ಬನೇ ಹೋಗಿದ್ದು. ಒಬ್ಬ ರಾಜಕಾರಣಿ ಬಂದಿರಲಿಲ್ಲ. ಬಟ್ ಈ ವಾಸ್ ಎ ವೆರಿ ಗುಡ್ ಲೀಡರ್. ಓಕೆ. ಅವ್ರ ತಿಥಿಗೂ ನಾನು ಒಬ್ಬನೇ ಹೋಗಿದ್ದು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅವ್ರ ಇಬ್ರು ಮಕ್ಕಳಿಗೆ ಫಾರಿನಿಗೆ ಕಳಿಸ್ಬೇಕಾಯ್ತು. ಪಾಸ್ಪೋರ್ಟ್ ವೀಸಾ ಸಿಗ್ತಿರ್ಲಿಲ್ಲ. ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ಅವ್ರ ಮಗನಿಗೆ ಮನೆಯಲ್ಲಿ ಇಟ್ಕೊಂಡು ವೀಸಾ ಮಾಡಿ ಫಾರಿನಿಗೆ ಕಳಿಸ್ಕೊಟ್ಟೆ ನಾನು. ಸುಮ್ಮನವ್ರು ಹೇಳಿದ್ರು ನನಗಿಂತ ದೊಡ್ಡ ಲೀಡ್ರ್ ನೀವು ಅಂತ. ಹಾಗಾಗಿ ಅವ್ರ ಮಗ ಪೊನ್ನಣ್ಣ ಎಲೆಕ್ಷನ್ ನಿಂತ ವಿರಾಜಪೇಟೆಯಲ್ಲಿ ಕಾಂಗ್ರೆಸ್ನಿಂದ. ಅವನ ವಿರುದ್ಧ ನಾನು ಕ್ಯಾನ್ವಾಸಿಗೆ ಹೋಗಲಿಲ್ಲ. ಓಕೆ. ಆಮೇಲೆ ಯಾರು ಸಚಿವರು, ದುಬೈ UAE ಸಚಿವರೊಬ್ರು ರೋಲೆಕ್ಸ್ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದಿತ್ತು ಸರ್. ಅಲ್ಲಿ ಎಲ್ರಿಗೂ ಕೊಡ್ತಾರೆ. ಇಲ್ಲಿರೋ ಕೆಲಸ ಮಾಡೋನು ಹೋದ್ರು ಕೊಡ್ತಾರೆ ಗಿಫ್ಟು. ಅದನ್ನು ನಾನು ಕಸ್ಟಮ್ಸ್ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳಿದ್ರು. ಕರೆಕ್ಟ್. ಡಿಕ್ಲೇರ್ ಮಾಡಿದ್ದೆ, ಅದರ ಲೆಟರ್ ಕೊಟ್ಟೆ ನಾನು. ಸುಮ್ಮನಾದರು. ವಾವ್, ಸೂಪರ್. ಸರ್, ದೇವೇಗೌಡರ ಟ್ರಬಲ್ ಶೂಟರ್ ಆಗಿದ್ರಿ ನೀವು. ಲೈಕ್ ಹೇಗೆ ಸರ್ ಆ ಚದುರಂಗದ ಆಟ ಹೇಗಿರ್ತಾ ಇತ್ತು ಅಂತ? ಯಾಕೆಂತಂದ್ರೆ ದೇವೇಗೌಡರನ್ನ ರಾಜಕೀಯ ಭೀಷ್ಮ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಭೀಷ್ಮನಿಗೆ ಟ್ರಬಲ್ ಶೂಟರ್ ಆಗಿದ್ರಿ. ಹೇಗೆ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಬರ್ತಾ ಇದ್ರೆ ಇನ್ನೂ ದೇವೇಗೌಡರು ಕೆಲವು ದಿವಸ ಉಳಿದ್ರು ಅವರು. ಅದನ್ನು ನಾನು ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೇನೆ, ಈಗ ಹೇಳೋ ಅವಶ್ಯಕತೆ ಇಲ್ಲ. ದೇವೇಗೌಡರ ವರ್ಚಸ್ಸು ಬೆಳೀತಾ ಹೋಯ್ತು. ಇದನ್ನು ತೆಗೆಯಕ್ಕೆ ಪ್ಲಾನ್ ಮಾಡಿದ್ದೆ ಪ್ರಣಬ್ ಮುಖರ್ಜಿ, ಸೀತಾರಾಮ್ ಕೇಸರಿ ಸೇರಿ. ಏನಂತ ಸರ್ ಕಾರಣ? ಇವ್ರು ಹಿಂಗೆ ಮುಂದೋಡ್ಬಿಟ್ರೆ ಎಲ್ಲ ಇವರೇ ಶಾಶ್ವತವಾಗಿ ಇದ್ಬಿಡ್ತಾರೆ. ಬೆಸ್ಟ್ ಗೌರ್ಮೆಂಟು. ಹೌದು ಸರ್. ಇಂಟರ್ನ್ಯಾಷನಲ್ ಕಾಶ್ಮೀರ್ ಇಶ್ಯೂ ಸಾಲ್ವ್ ಮಾಡಿದ್ವಿ. ವಿ ವರ್ ಅಬೌಟ್ ಟು ಸಾಲ್ವ್ ರಾಮ ಮಂದಿರ್ ಇಶ್ಯೂ ಅದು ಗೊತ್ತಾಗ್ಬಿಡ್ತು ಇವರಿಗೆ. ಅದು ಸಾಲ್ವ್ ಆಗ್ಬಿಡ್ತು ಅಂದ್ರೆ ಶಾಶ್ವತವಾಗಿ ಉಳಿದು ಬಿಡ್ತಾರೆ. ಏನಾದರೂ ಮಾಡಿ ತೆಗೀರಿ ಅಂತ ತೆಗೆದರು. ಇವತ್ತು ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಅಷ್ಟು ಪ್ಲಾನ್ಸ್ ಇತ್ತ ಸರ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ? ಇದನ್ನಲ್ಲ, ಎಲ್ಲಿಂದ ಬರುತ್ತೆ ಸರ್ ಆ ಐಡಿಯಾಸ್? ಇಲ್ಲ ನೀವು ನೆಲದ ಮ್ಯಾಗ ಇರ್ಬೇಕಾದ್ರೆ ಬಂದೇ ಬರುತ್ತಲ್ರಿ. ಸಮಸ್ಯೆ ಇದ್ರೆ ಹುಬ್ಬಳ್ಳಿ ಇದಕ್ಕೆ ಆ ಸಮಸ್ಯೆ ಪರಿಹಾರ ಮಾಡಿದವ್ರು ಯಾರು? ಹೌದು. ನೀವು ಏನು ಹೇಳ್ತಿದ್ರು? BJP ಅವರಲ್ಲೂ ಧ್ವಜ ಹಾರಿಸ್ಬೇಕು ಅಂತ. ಸಿಂಪಲ್ ಇಶ್ಯೂ. ಅಂಜುಮನ್ ಚೇರ್ಮನ್ ಕೇಳಿದೆ, ಈ ಜಾಗ ನಿಂದು, ದೇಶ ನಿಂದು, ಧ್ವಜ ನಿಂದು, ನೀನೇ ಹಾರಿಸು ಅಂದೆ. ಅಯ್ಯೋ ನಾವು ಹಾರ್ಸಕ್ ಬರ್ತಾ ಯಾಕೆ ಬರಲ್ಲ, ಹಾರಿಸಿದ್ರು, ವಿವಾದನೇ ಮುಗೀತು. ಕರೆಕ್ಟ್. ರಾಮ ಮಂದಿರ ಹೌದು, ಅಲ್ಲಿ ರಾಮ ಹುಟ್ಟಿದ ನನಗೆ ವಿಶ್ವಾಸ ಇದೆ. ಮುಸ್ಲಿಮ್ಸ್ರಿಗೆ ಬೇರೆ ಜಾಗ ಕೊಟ್ಟು ಜಾಗದಲ್ಲಿ ಕಟ್ಟಿ ಆಯ್ತು, ಮುಗೀತು. ಕರೆಕ್ಟ್. ಸಮಸ್ಯೆಗಳನ್ನು ಹುಟ್ಟಾಕುವಂಥ ಸುಲಭ, ಬಗೆಹರಿಸ್ತಕ್ಕಂಥದ್ದು ಅಷ್ಟೇ ಸುಲಭ ಇರುತ್ತೆ. ಮನಸ್ಬೇಕು. ಈಗ ರಾಮ ಕೋಟ್ಯಾಂತರ ಜನ ನಂಬ್ತಾರೆ. ಅವ್ರ ನಂಬಿಕೆಗೆ ನಾವು ಧಕ್ಕೆ ತರಬಾರ್ದು. ಕರೆಕ್ಟ್. ರಾಮ ನನ್ನ ದೇವರಿಲ್ದೇ ಇದ್ರು, ನಾನು ಯಾರನ್ನು ಪ್ರೀತಿಸ್ತಾನೋ ಅವನ ದೇವರು ರಾಮ. ಅಂಥದ್ರಲ್ಲ ರಾಮನಿಗೆ ಗೌರವ ಕೊಡ್ತಕ್ಕಂಥದ್ದು ನನ್ನ ಧರ್ಮ. ಕರೆಕ್ಟ್. ಸರ್, ನಿಮ್ಮ ಯಾವುದಾದ್ರೂ ಐಡಿಯಾಗಳು ಫ್ಲಾಪ್ ಆಗಿದೆಯಾ ಅಂತ? ಈಗ ಹೇಳಲ್ಲ, ಹೇಳಿ ಸರ್. ಟೈಮ್ ಬಂದಾಗ ಹೇಳ್ತೀನಿ. ಇದು ಒಂದು ಸಬ್ಜೆಕ್ಟ್. ಯಾಕೆಂದ್ರೆ ತುಂಬಾ ಜನರು ಕ್ಯೂರಿಯಾಸಿಟಿ ಸರ್. ಈಗ ಇರುತ್ತೆ, ವಿಚಾರ ಎಲ್ಲದೂ ಒಂದೇ ಸಲ ಹೇಳಬಾರ್ದು, ಇನ್ನೊಂದು ಸಲ ಇದ್ದಾಗ ಹೇಳ್ತೀನಿ.